ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತೋಷ್ಟೇ ಕಾಲಲ್ ಬಲ. ಏನು ಇಲ್ಲ ಅಂದ್ರೂ ಕೂಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ. ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು. ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣೋ ಸಂಚಾರಿ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಇವಾಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ ಮಠ ಸೈಕಲಲ್ಲಿ ಟ್ರಿಪ್ ಮಾಡ್ತಿದ್ದೀನಿ. ನನ್ನ ಜೊತೆ ಭೈರವ ಇದ್ದಾನೆ. ಅದಾಯ್ತು, ಹೋಗು ಅಲ್ಲೋಗು, ಬಿಸ್ಲಿಗೆ ಹೋಗು ಭೈರವ, ಅಲ್ಲಿ ಕರೆಕ್ಟ್ ಹೋಗು, ಅಲ್ಲಿ ಹೋಗು, ಬಿಸ್ಲಿಗೆ ಹೋಗು. ಇಲ್ಲ ಕೂತು ಬೈ, ಇಲ್ಲಿ ಕೂತ್ಕೋ, ಇಲ್ಲಿ ಬಾರ, ಆರಾಮಾಗಿ ಬಿಸ್ಲಿಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೆಂಟ್ ಎಲ್ಲ ಪ್ಯಾಕ್ ಮಾಡ್ತೀನಿ, ಹೋಗೋಣ ಅಂತೆ. ಭೈರವ ಗೋ, ಗುಡ್ ಬಾಯ್. ಒಳ್ಳೆ ಎಳ್ನೀರು ಇದ್ದಂಗೆ ಅವೆ ಗುರು. ಬೆಳಗ್ಗೆನೇ ಕುಡ್ಕೊಂಡ್ಬಿಟ್ರೆ ಒಳ್ಳೆ ಎನರ್ಜಿ ಇರುತ್ತೆ ಡೇ ಫುಲ್. ಕಿತ್ನಾ ಏಕ್ 50-60 ರೂಪಾಯಿ ಅಂತೆ. भाई ये कितना? ये पूरा कर्नाटका से आता है ना? नहीं, हमारा गुजरात है। गुजरात का? ये कितना? ये 50 का आएगा। ठीक है वो 50 का देना. ಹಾಂ, ಅದ್ರಲ್ಲಿ ಸಖತ್ ನೀರವೆ, ಹಣ್ಣಂಗೆ ಗೊತ್ತಿಲ್ಲ ಅದ್ರಲ್ಲಿ ಸಖತ್ ನೀರವೆ ಅಂದ. ನೋಡ್ತಾ ಇರ್ಬೋದು ನನ್ನ ಆಯ್ಕೆ ಎಳ್ನೀರು ಸಖತ್ತಾಗಿದೆ. ಒಳ್ಳೆ ಬರೀ ನೀರಿದಾವೆ ಇದರಲ್ಲಿ. ತಿಂಡಿ ತಿನ್ನೋಕೆ ಹೊಟ್ಟೆ ಹಸ್ದಿದೆ. ಮುಂದೊಂದು ಅಂಡರ್ ಪಾಸ್ ಇದೆ, ಅದ್ರೊಳಗೆ ಹೋದರೆ ಅದರ ಹಳ್ಳಿ ಸಿಗ್ಬೋದು. ಅಲ್ಲೋಗಿ ಏನಾರು ತಿನ್ಕೋತೀನಿ. दो वड़ा पाव. हाँ 10 मिनट लगेगा. और छाछ है देना, 1 गिलास. ಹಾಂ ಕೇಳ್ತಾ ಹಿಂಗರು ಮಜ್ಜಿಗೆಗೆ ಎಷ್ಟು ತಗೋತಾರ ಗೊತ್ತಿಲ್ಲ. ಕಿಂತ 1 ಗ್ಲಾಸ್. ಹಾಂ ದೇನಾ. ಪರವಾಗಿಲ್ಲ, ಎಣ್ಣೆ ಒಂದು ಲೆಕ್ಕ ಕ್ಲೀನ್ ಇದೆ. ನಾನು ಎಲ್ಲಿ ಎಣ್ಣೆ ಕರ್ಗಾಗಿ ಸಾಯ್ತಿರುತ್ತೋ ಅಂದ್ಕೊಂಡಿದ್ದೆ. ಇದೊಂದು ವಡಾಪಾವ್ ಸೆಂಟ್ರು. ಇಲ್ಲಿ ವಡಾಪಾವು ಅದು ಇದೆಲ್ಲ ಮಾಡ್ತಾರೆ. ಚೀಸ್ ಗ್ರಿಲ್ ವಡಾಪಾವ್ ಅಂತೆ, ಏನೇನೋ ಮಾಡಕ್ಕೆ ಬಿಟ್ಟಾರೆ ವಡಾಪಾವಲ್ಲಿ. ನಂಗೆ ಸಾಕು ನಾರ್ಮಲ್ ವಡಾಪಾವ್ 20 ರೂಪಾಯಿ ತಗೋತಾರೆ ಅದಕ್ಕೆ. ಮಜ್ಜಿಗೆ ಸಿಗುತ್ತೆ ಗುಜರಾತಲ್ಲಿ, ಎಲ್ಲೋದ್ರೂ ಮಜ್ಜಿಗೆ ಸಿಗುತ್ತೆ. ಮಜ್ಜಿಗೆ ಕುಡಿಬೇಕು ಇವಾಗ. ಆಮೇಲೆ ಇದು ಏ ಫ್ರಾಂಚೈಸಿ ಕ್ಯಾ ಇದು ಸಂತದಲ್ಲ ಫ್ರಾಂಚೈಸಿ ಅಂದರೆ ಗುರು ನಾನು ನೋಡಲಿಲ್ಲ ಗುರು, ಸ್ವಲ್ಪ ಅದ್ರಲ್ಲಿ ಮಿಸ್ ಆಗಿಬಿಟ್ಟಿದೆ. ಇವ್ರು ನೋಡಿ ಸ್ಪೆಷಲ್ ವಡಾಪಾವ್ ಕೊಟ್ಟವ್ರೆ. ಇದರೊಳಗಡೆ ಬೆಣ್ಣೆ ಹಾಕೋರಂತೆ, ನನಗಂತೂ ಬೆಣ್ಣೆ ಬೇಕಿದ್ದಿಲ್ಲ. ನಮ್ಮ ಕರ್ನಾಟಕದ ಆದಿವಾಸಿ ಏರಿಯಾ ಇಲ್ಲಿಗೂ ಬಂದಿದೆ ಗುರು. ಕ್ರಾಂತಿ ಆದಿವಾಸಿ ಏರಿಯಲ್ಲಂತೆ ಕರ್ನಾಟಕ ಸುಪ್ರಸಿದ್ಧ. ಅದು ಬರ್ದವ್ರು ನೋಡಿ. ನಿಮ್ಮ ಪಾಡಿ ನೀವು ಕೂತಿರ್ತೀರಾ, ಯಾರೋ ಒಬ್ಬ ಬಂದಿದ್ರೆ ತಗೊಂಡು ತಿಂತಾನೆ. ನಿಮ್ಗೇನು ಅನ್ಸುತ್ತೆ? ವಡಾಪಾವ್ ಹಾಂ ಲೇ ಲೇ ದರ್ಶನ್ ಜಾ नहीं आओ
ನನ್ನ ಪಾಡಿ ನಾನು ತಿಂತಾ ಗುರು. ಅವ್ನು ಬಂದ್ಬಿಟ್ಟು ತಟ್ಟೆ ಕೈ ಹಾಕ್ಬಿಟ್ಟು ತಗೊಂಡು ತಿಂದು ಹೋಯ್ತವನೆ. ಇಲ್ಲೇ ಒಂದು ಪೆಟ್ರೋಲ್ ಬಂಕಲ್ಲಿ ಕೂತ್ಕೊಂಡ್ಬಿಟ್ಟು ವಿಡಿಯೋ ಎಡಿಟ್ ಮಾಡ್ತೀನಿ. ಕಡೆ ನಮ್ಮ ಅಣ್ಣ ಒಬ್ಬ ಅವನೇ ನೋಡಿ, ಬೆಳಗ್ಗೆ ಎಣ್ಣೆ ಹೊಡೆದವನೇ. ಈ ಎಣ್ಣೆ ಹೊಡೆದವನು ಗೊತ್ತಿಲ್ಲ. ಒಟ್ಟಲ್ಲಿ ಯಾರ್ದೋ ಕೆಟ್ಟು ವಾಸನೆ ಬರ್ತಿದೆ. ಅದರಲ್ಲಿ ಭಯ आप अत्तर यूज़ करते हैं ना? अत्तर. हाँ वो अत्तर या शराब? हाँ आता वो उस समय आप अंदर रखा था ना? अत्तर है ना? हाँ जी हाँ जी। दिखाओ. ಸೊ ಉತ್ತರ ಪ್ರದೇಶಲ್ಲಿ ಫೇಮಸ್ ಅದು ಅತ್ತರ್ ಅಂದರೆ ಇದೆ. ಪತೆ ಮೇರೆ ಕೋ. ಸೊ ಇದು ಎಸೆನ್ಷಿಯಲ್ ಆಯಿಲ್ಗೆ ಡೈಲ್ಯೂಟ್ ಮಾಡಿಬಿಟ್ಟು ಕೊಡ್ತಾರೆ. ಕಿತ್ನೆ ಮೇ ಮಿಲೇಗಾ? 100 का. ये ओरिजिनल या ಹಾಂ ಒರಿಜಿನಲ್. ಸೊ ಇವ್ರದ್ದು ಇದು ಪರ್ಫ್ಯೂಮ್ ಥರ ಯೂಸ್ ಮಾಡ್ತಾರೆ ಉತ್ತರ ಪ್ರದೇಶಲ್ಲಿ. ಮಸ್ತ್ ಇದೆ. ಭೈ आपका नाम क्या है? अमन सिंह। अमन सिंह. भाई आपका नाम? सुहम सिंह. नाम सेम ही है दोनों का, शिवम सिंह। हाँ इंस्टाग्राम में भी शिवम सिंह नाम से ही यूज़ करता हूँ भाई। हाँ. ये उन लोगों को नहीं दिखते क्या आप? हाँ वो लोगों को नहीं दिखते क्या इसको? नहीं सब पे दिखे। ಹಾಂ. ಸೊ ಇದು ಅತ್ತರ್ ಅಂತ. ಇದನ್ನ ಯಾಕೋ ಅವಲ್ಲೇ ಕದ್ದು ಜೋಬಲ್ಲಿ ಇಟ್ಕೊಂಡ್ರು, ಯಾಕೆಂತ ಗೊತ್ತಾಗಲಿಲ್ಲ. ನಂದು ಇದು ಈ ಥರದ್ದು ವೆಬ್ಸೈಟಲ್ಲಿ ನನ್ನ ವೆಬ್ಸೈಟಲ್ಲಿ ಸಿಗುತ್ತೆ. ಬಟ್ ಇವ್ರದ್ದು ಅತ್ತರ್ ನಂದು ಒರಿಜಿನಲ್ ಎಸೆನ್ಷಿಯಲ್ ಆಯಿಲ್. आप यूज़ करोगे? नहीं अरे नहीं आप यूज़ करो। नहीं मेरे को मत देखो, मैं खुद उसको बेचते हैं. ओके ओके ಹಾಂ ठीक है भाई, ಥ್ಯಾಂಕ್ ಯು. हाँ ओके ಹೆಲ್ಪ್. ಸೊ ಅವರೆಲ್ಲ ಹೊರಗೆ ಹೋಗ್ತಿದ್ದಾರೆ. इसको डालना हम लोग लाइक करेंगे आपको। ठीक है. ओके भाई। ಹಾಂ ಅವ್ರಿಗೆ ವಿಡಿಯೋ ಹಾಕ್ಬೇಕಿತ್ತು. भैरवा ನೋ भैरवा ನೋ ಭೈರವ ನೋ ಡೌನ್. ಈ ಪ್ರಯಾಣದಲ್ಲಿ ನಿಮಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಹೈವೇನಲ್ಲಿ ಸಕ್ಕ ಧೂಳು, ರೋಡು ಅಷ್ಟಕ್ಕಷ್ಟೇ. ಸೈಕಲ್ ಹೊಡೆಯೋಕ್ಕೆ ಬೇಜಾರು ಎದ್ದೋಯ್ತಿದೆ ಇಲ್ಲಿ. ಫಸ್ಟು ಇನ್ನೊಂದು 100-150 ಕಿಲೋಮೀಟ್ರ್ ಹೋಗ್ಬಿಟ್ರೆ ಹೈವೇದ ಆ ಕಡೆಗೆ ಹೋಗ್ತೀವಿ. ಕಬ್ಬು ಬೀಳಿಸ್ತಾನಣ್ಣ. भाई देना भाई एक अच्छा वाला. और 1 टन का गन्ने का कितना मिलेगा इधर? 1 टन बेचने से खेती वालों को कितना मिलेगा? भाई अच्छा वाला देना भाई एक. अच्छा वाला देता है भाई. आ रहे अरे भाई हर गाड़ी चला ही रही भाई इधर है देखो. वो टोकी बोनट है वहाँ से. टोकी बोनट है वहाँ से. थैंक यू. ನೋಡ್ತಾ ಇರ್ಬೋದು, ಗುಜರಾತ್ ಪೊಲೀಸರು ಇಲ್ಲಿರೋಂಥ ಗಾಡಿಗಳದೆಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಿದ್ದಾರೆ. ಸೌತ್ ಆಫ್ರಿಕಾ. ಫುಲ್ ಎಲ್ಲ ಚೆಕಿಂಗ್ ಇಂಟೆನ್ಸಿವ್ ಆಗಿ ನಡೀತಿದೆ ನೋಡಿ. ಇವೆಲ್ಲ ಗುಜರಾತ್ ಗಿರ್ ತಳಿ ದನಗಳು. ಇದು ಗಿರ್ ಆದರೆ ಇದು ಕ್ರಾಸು. ಇಲ್ಲೂ ಪೊಲೀಸರು ಹಿಡಿತವ್ರ, ಹಿಡ್ದಂಗೆ ಕಾಣ್ತಾರೆ. ಗುರು ನಿಜವಾಗ್ಲೂ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಈ ರೋಡ್ ನೋಡಿ. ಸ್ವಲ್ಪನೂ ಸರಿ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹೊಡಿತೀನಿ ಹೋಗ್ಬೇಕಲ್ಲ ಮುಂದಕ್ಕೆ ಅಂತ. बड़ा बड़ा बिल्डिंग, कोई लोग नहीं है ना. क्यों? उधर बहुत बड़े बड़े बिल्डिंग है, लोग नहीं है, बंद पड़ा हुआ है. क्यों मालूम नहीं? कौन बना दिया सब पता नहीं. हाँ
ನಾನು ಹಿಂಗೆ ಹೋಗಿ ಹಿಂಗೆ ಎತ್ಕೊಂಬರತ್ತೀನಿ 3 ಮೊಟ್ಟೆ ತಿಂದ್ಬಿಟ್ಟು ಮುಗಿಸೋನಲ್ಲ ತಳ ಅಷ್ಟು ನೆಕ್ಕೋ तेल कम लगाओ भाई तेल कम लगाओ ठीक है जितना कम लगे सकते उतना कम लगाओ भाई ಸೊ ಅಣ್ಣನ ಹತ್ರ ನಾನು ಒಂದು ಮೊಟ್ಟೆದು ಗ್ರೇವಿ ಮಾಡಿಸ್ತಿದ್ದೀನಿ ಗುಜರಾತಲ್ಲಿ ಇಂಥ ರೋಡ್ ಸೈಡಲ್ಲಿ ಅಲ್ಲಲ್ಲಿ ಮಾಡ್ತಿರ್ತಾರೆ ಇಲ್ಲಿ ಎಗ್ ರೈಸ್ ಎಲ್ಲ ಸಿಗಲ್ಲ ಚಾವಲ್ ನೀ ಡಾಲ್ತೇನಾ ಉಸ್ಮೆ ಎಗ್ ರೈಸ್ ನೈ ಬನತ್ತೇನಾ ಇಲ್ಲಿ ಇದೇ ಥರ ಬೇಯಿಸಿದ ಮೊಟ್ಟೆದು ಬುರ್ಜಿ ಅದು ಇದು ಮಾಡ್ತಾರೆ ಅಣ್ಣಗೆ ಮಾಡೋಕ್ಕೆ ಹೇಳಿದ್ ನೋಡೋಣ ಹೆಂಗೆ ಮಾಡ್ತಾನೆ ಅಣ್ಣ ಫುಲ್ ಎಣ್ಣೆ ಹೊಡಿತಾರಲ್ಲಿ ನೋಡ್ತಾ ಇರ್ಬೋದು ಅಣ್ಣ ಹೆಂಗೆ ಉಜ್ಜಿ ಬಿಸಾಕ್ತಾನೆ ಟೊಮೆಟೊ ಹಣ್ಣು ಅಂತ ತುರಿತಾವನೆ ಹಾಕ್ಬಿಟ್ಟು ಬಟ್ ಮೇಲ್ಗಡೆ ಮೆಣಸಿನ್ಕಾಯಿ ತುರ್ದು ಹಾಕ್ದ ಆಮೇಲೆ ಉಪ್ಪು ಹಾಕ್ತಾವನೆ ಅಣ್ಣ ಉಪ್ಪು ಹಾಕಿದ್ಮೇಲೆ ಖಾರದ ಪುಡಿ ಅರಿಶಿನ ಪುಡಿ ಎಲ್ಲ ಹಾಕ್ತಾವನೆ ಅರಿಶಿನ ಪುಡಿ ಟೀಕ ತೊಡೋಲ್ಲಗನ ಬೈ ಚಲೇಗ ಖಾರದ ಪುಡಿ ಜಾಸ್ತಿ ಹಾಕೋಣ ಅಂತ ಹೇಳಿನಿ ಒರಿಜಿನಲ್ ಖಾರದ ಪುಡಿಯಪ್ಪ ಆಮೇಲೆ ಮೆಣಸಿನ್ಕಾಯಿ ಹಾಕ್ದ ಇನ್ನೊಂದು ಕೆ ಜಿನ ಎಷ್ಟು ಮೊಟ್ಟೆ ಹಾಕ್ತಾವೆ ಬೈ ತೀನ್ ಅಂಡೆ ಇದಲ್ಲ ಇದು ಈರುಳ್ಳಿ ಹಾಕೋ ಬದಲು ಅಣ್ಣ ಇದಾಗ್ತಾನೆ ಈರುಳ್ಳಿದು ಇದು ಬರುತ್ತಲ್ಲ ಗುರು ಎಲ್ಲಿದೆ ಅದು ಇಲ್ಲೇ ಇದೆ ತಡಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇದನ್ನೇನು ಅಂತಾರೆ ನನಗೆ ಗೊತ್ತಿಲ್ಲ ನಮ್ಮ ಕಡೆ ಈರುಳ್ಳಿ ಚಿಗುರು ಆ ಈರುಳ್ಳಿ ಚಿಗುರೆಲ್ಲ ಕಟ್ ಮಾಡಿ ಹಾಕ್ದ ಅಣ್ಣ ಹಾಕ್ಬಿಟ್ಟು ಮಿಕ್ಸ್ ಹೊಡ್ಬಿಟ್ಟು 3 ಮೊಟ್ಟೆ ಹಾಕ್ಬಿಟ್ಟು ಕಚ್ಚ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾನೆ और देसी वाले ज़्यादा 10 वाले ज़्यादा है और 250 वाले कम ಅಣ್ಣ ಹಿಂಗೆ ಮಾಡ್ದ ಮೊಟ್ಟೆನ ಏನು ಬೈ ಏಕೆ ಪಾನಿ ಲಗೋದು ನೀರು ಹಾಕ್ದ ಅಣ್ಣ ನೀರು ಹಾಕ್ಬಿಟ್ಟು ಅದನ್ನ ಇನ್ನೂ ಮಿಕ್ಸ್ ಮಾಡ್ತಾನೆ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ನೀರು ಹೋಗೋ ತನಕ ನೋಡೋಣ ತಿಂದ್ಬಿಟ್ಟು ಹೆಂಗಿರುತ್ತೆ ಅಂತ ಹೇಳ್ತೀನಿ ಮಸ್ತ್ ಮಜಾ ಬರ್ತಿದೆ ಗುರು साउथ अफ्रीका ಮಸ್ತ್ ಆಯಿತು ಎಣ್ಣೆ ಹೇಳ್ಬಿಟ್ಟೆ ಕಮ್ಮಿ ಹಾಕ್ಸಿದ್ನಪ್ಪ ಎಣ್ಣೆ ಕಡಿಮೆ ಇದೆ ಸದ್ಯ ಅವ್ರು ಇಸ್ಕೋಕೆ ಏದೇಗ ಇದಕ್ಕೆ ಅಣ್ಣ ಬಂದು ಇಟ್ಟವನೆ ಬಂದೊಳಗೆ ಏನಾರು ಹಾಕೋಣ ಬಂದು ಇವತ್ತು ಮಾಡಿದ್ದು ನಿನ್ನೆ ಮಾಡಿದ್ದು ಅದು ಗೊತ್ತಿಲ್ಲ ನನಗೆ ಗುರು ಇದ್ದು ಗುರು ಮೇಲೆ 3 ಮೊಟ್ಟೆ ಒಳಗಿರ್ತೈತಲ್ಲ ಅದನ್ನು ಮಾತ್ರ ಅವಾಗಲೇ ಹಾಕೋಣ ಅಣ್ಣ ಮೊಟ್ಟೆ ಮೇಲಿಂದು ಬಿಳಿದೈತಲ್ಲ ಅದು ನೀವಾಗ ಕಟ್ ಮಾಡಾಕ್ತಾನೆ ಅದೇ ಅಂತೀನಿ ಏನು ಹಿಂಗಾಯ್ತಲ್ಲ ಅಂತ ಇವಾಗ ಗೊತ್ತಾಗ್ತಿದೆ ಕರ್ನಾಟಕದಲ್ಲಿ ಯಾರು ಇದನ್ನು ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ರಪ್ಪ ನೋಡಿ ಒಳ್ಳೆ ಕಾಪಿ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾ ಇರೋದೆ ಅಸಲ್ ಇದರಿಕತ್ತಾವ ಇದಕ್ಕಿನ್ನ ಎಷ್ಟು ತಗೊಂತಾನೋ ಗೊತ್ತಿಲ್ಲ ಗುರು ಅಣ್ಣ ನಾನು ಕೇಳಲಿಲ್ಲ ಸುಮ್ಮನೆ ತಿಂತಾಯಿದ್ದೀನಿ ಅವಾಗಿಂದ ಬೈರೋ ಒಂದು 3 ಮೊಟ್ಟೆ ನನ್ನ 3 ಮೊಟ್ಟೆ ಇದು 3 ಮೊಟ್ಟೆ ಬುರ್ಜಿ भाई थोड़ा प्याज लगाओ भाई हरा लहसुन हाँ जरा ना ठीक है भाई ಇದೆ ನೋಡ್ರಪ್ಪ ಮಸ್ತ್ ಇದೆ ಇಸ್ಕೊ बोलते अंडा करी ಸೊ ಇದ್ರ ಹೆಸರು ಮೊಟ್ಟೆ ಕರಿ ಅಂತೆ ಮೊಟ್ಟೆ ಕರಿ ಜೊತೆಗೆ ಇಲ್ಲಿ ನೋಡ್ರಿ ಇವಂಗೆ ಕೊಟ್ಟವ್ರೆ ಬನ್ನು ಅದ್ರೊಳಗೆ ಏನು ಹಾಕೋರೆ ಮಸಾಲ ಥರ ಟೇಸ್ಟ್ ಮಾಡೋಣ ನೋಡೋಣ ಅಣ್ಣ ಒಂದೊಂದೇ ಐಟಮ್ ಕೊಡ್ತಾನೆ ಇವಾಗ ನಿಮ್ಮೆಣ್ಣು ತಂದು ಕೊಟ್ಟ सर जी कैसा अच्छा टेस्ट में सही है ना सर टेस्ट अच्छा है टेस्ट तो आपने ये चीज बनवा आप दिया सर कहाँ से आ रहे हो सर उसमें क्या है सर जी हम लोग भी कुछ ऐसा कर सकते हैं नहीं मैं साउथ अफ्रीका जा रहा हूँ हट 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 Hey. हट कुत्ते को भगाओ कुत्ते को नहीं वो ನಾವಿವತ್ತು ಸೂರತ್ನ ದಾಟಿ ಬರೂಚ್ ಕಡೆ ಹೋಗ್ತಿದ್ದೀವಿ ಎಲ್ಲರೂ ಒಂದು ಕಡೆ ಒಳ್ಳೆ ಪೆಟ್ರೋಲ್ ಪಂಪ್ ನೋಡ್ತಾ ಇದ್ದೀನಿ ಸಿಗ್ತಾಯಿಲ್ಲ ವಿಡಿಯೋ ಎಡಿಟ್ ಮಾಡಬೇಕು ಡೈಲಿ ವಿಡಿಯೋ ಬೇರೆ ಅಪ್ಲೋಡ್ ಮಾಡ್ತಿದ್ದೀನಿ ಇವಾಗ
क्या भाई, क्या भाई, कौन दिया आपको ऐसा परमिशन हार्न मारने के लिए? हाँ, ऐसा मारते क्या हार्न पीछे से आके? हाँ, थोड़ी आपको ड्राइविंग आता है क्या? नहीं, वो आपका परमिशन है क्या वो हार्न डालने के लिए आरटीओ से? हाँ, ठीक है, मैं देखता हूँ गुजरात पुलिस से बात करता हूँ मैं, ठीक है, मेरे को पता है। आप ऐसा नहीं चलाना गाड़ी, पहले गाड़ी चलाना सीखो। नहीं, पहले गाड़ी चलाना सीखो, आप गाड़ी चलाना सीखो। एक बार हम लगा तो बस मैं क्या रोड क्रॉस करके उधर जाओ क्या? साइड में था मैं तो, हाँ, बीच रास्ता में था मैं। मेरे को पता है आपको कैसा करना है, आपको गाड़ी नंबर ले लेता हूँ। ये R20B0549 मैं देखता हूँ क्या ಇಲ್ಲಿ ಎತ್ಲಾಗ ಹೋಗಕ್ಕೆ ಜಾಗನೇ ಇಲ್ಲ ಅಲ್ಲಿ. ಸುಮ್ಮನೆ ಒಂದು ಬರ ಅಂತ ಹಾರ್ನ್ ಹೊಡಿತಾನೆ. ಆ ಹಾರ್ನು ನೋಡು ಅವನು ಅವಕ್ಕೆಲ್ಲ ಪರ್ಮಿಷನ್ ಇಲ್ಲ RTO ಅಲ್ಲಿ. ಇನ್ನೊಂದು ಮಕ್ಕಳೆಲ್ಲ ಎಕ್ಸ್ಟ್ರಾ ಹಾರ್ನ್ ಹಾಕೊಂಬಿಟ್ಟು ಬಂದ್ಬಿಟ್ಟು. ನಮ್ಮ ದೇಶದಲ್ಲಿ ಎಕ್ಸ್ಪ್ರೆಸ್ ವೇಗಳು ತುಂಬ ಕಡಿಮೆ ಇದ್ದಾವೆ, ಒಂದು 5-6 ಇರ್ಬೋದು ಮ್ಯಾಕ್ಸಿಮಮ್. ಅದರಲ್ಲಿ 4ನೇ ಎಕ್ಸ್ಪ್ರೆಸ್ ಹೈವೇ ಡೆಲ್ಲಿ ಮುಂಬೈ ವಡೋದರ. ಡೆಲ್ಲಿ ವಡೋದರ ಮುಂಬೈ ಎಕ್ಸ್ಪ್ರೆಸ್ಸು. ಡೆಲ್ಲಿಯಿಂದ ಮುಂಬೈ ಮಠ ಒಂದು ಎಕ್ಸ್ಪ್ರೆಸ್ ವೇ ಇದೆ. ಸೊ ಅದಕ್ಕೆ ಅಲ್ಲೇ ಮುಂದೆ ಲೆಫ್ಟ್ ಟರ್ನ್ ತೊಗೋಬೇಕು. ಅಲ್ಲಿಗೆ ಸೈಕಲ್ ಎಂಟ್ರಿ ಇಲ್ಲ, ಮತ್ತು ಅಲ್ಲಿ ಎಲ್ಲೂ ಏನು ಇರೋದಿಲ್ಲ ಅಂದ್ಕೊಳ್ಳಿ ಎಕ್ಸ್ಪ್ರೆಸ್ ವೇನಲ್ಲಿ. ಬೆಂಗಳೂರು ಮೈಸೂರು ಇದೆಯಲ್ಲ ಆ ಥರ ಅಲ್ಲ ಗುರು, ಆ ಥರ ಅಲ್ಲ. ಅದು ಒಂಥರ ಹೈವೇ, ಅದೊಂಥರ ಸ್ಟೇಟ್ ಹೈವೇನೇ ಎಕ್ಸ್ಪ್ರೆಸ್ ವೇ ಅಂತ ನಂಬಿಸ್ಬಿಟ್ಟವ್ರೆ. ಎಕ್ಸ್ಪ್ರೆಸ್ ವೇ ಅಂದರೆ ಕಂಟ್ರೋಲ್ಡ್ ಆ್ಯಕ್ಸೆಸ್ ಎಂಟ್ರಿ ಮತ್ತು ಎಕ್ಸಿಟ್ ಇರುತ್ತೆ. ಯಾರು ಅಂದರೆ ಇಲ್ಲಿ ಕೆಲವು ಕಡೆ ಮಾತ್ರ ಎಂಟ್ರಿ ಮತ್ತು ಎಕ್ಸಿಟ್ ಇರುತ್ತೆ. ಮೇನ್ ಲೈಕ್ ಇವಾಗ ಬೆಂಗಳೂರಿಂದ ಮೈಸೂರು ಅದ್ರ ನಡುವೆ ಏನಕ್ಕೆ ಎಕ್ಸ್ಪ್ರೆಸ್ ವೇ ಮಾಡೋರು ನಂಗೆ ಗೊತ್ತಿಲ್ಲ. ಆದರೆ ಎಕ್ಸ್ಪ್ರೆಸ್ ವೇ ಮಾಡೋದೆಲ್ಲ ಎಂಥ ಕಡೆ ಅಂದರೆ ಒಂದು 500,000 ಕಿಲೋಮೀಟ್ರ್ ಇರೋ ಕಡೆ ಮಾಡ್ತಾರೆ. ಮಾಡಿಬಿಟ್ಟು ಅದಕ್ಕೊಂದು 10-12 ಎಕ್ಸಿಟು ಎಂಟ್ರಿ ಕೊಟ್ಟಿರ್ತಾರೆ ಅಷ್ಟೇ. ಅದು ಬೆಂಗಳೂರು ಮೈಸೂರು ದೊಡ್ಡ ಸ್ಕ್ಯಾಮ್. ಅದು ಒಂದು ಸಖತ್ತಾಗಿರೋ ಪೆಟ್ರೋಲ್ ಬಂಪಿಗೆ ಬಂದೆ, ಇವ್ರು ಏನಾದರೂ ಅಂದ್ಬಿಟ್ರೆ ಮಾತ್ರ ಸಖತ್ತಾಗಿದೆ. ಎಲ್ಲ ಫ್ಲೋರ್ ಎಲ್ಲ ಫುಲ್ ಕ್ಲೀನ್ ಇದೆ, ವಾಶ್ ಗೀಶ್ ಮಾಡಿ ಇಟ್ಟವ್ರು ಎಲ್ಲನೂ. ಅನ್ನೋದು ಡೌಟು, ಯಾಕಂದರೆ ಇದು ಜಿಯೋ ಅವ್ರದ್ದು, ರಿಲಯನ್ಸ್ ಮತ್ತು ಬ್ರಿಟಿಷ್ ಪೆಟ್ರೋಲಿಯಂ ಎರಡರದ್ದು ಕೊಲಾಬ್ರೇಷನ್. ನೋಡೋಣ, ಒಂದ್ಸಲ ಟ್ರೈ ಮಾಡೋಣ. भाई नमस्ते भाई, मेरा नाम सुदर्शन, मैं आया कर्नाटका से। हाँ जी। और मेरे पास टेंट है, आज रात इधर रुक सकते हैं? पंपे? हाँ। वो आप अंदर में बात कर लो। सर नमस्ते, मेरा नाम सुदर्शन, मैं आया कर्नाटका से और मैं जा रहा है साउथ अफ्रीका साइकिल पे। मेरे पास टेंट है, आज रात इधर रुक सकते हैं?